ನಿನ್ನೆಯ ದಿವಸ ನಾವೆಲ್ಲ ಇಬ್ಬರು ಸಾಧಕರನ್ನು ನೋಡಿದ್ದೇವೆ. ಇವತ್ತು ನಮ್ಮೆದುರಿಗೆ ಇಬ್ಬರು ಸಾಧಕರಿದ್ದಾರೆ. 12ನೇ ಶತಮಾನದಲ್ಲಿ ಒಂದು ಘಟನೆ ನಡೀತು. ತುರುಗಾಹಿ ರಾಮಣ್ಣ ಅಂತ ಇದ್ದ. ಆ ತುರುಗಾಹಿ ರಾಮಣ್ಣ ಅವ ಸಾಲಿ ಕಲೀಲಾರ್ದ ಮನುಷ್ಯ. ಅವ ಏನು ಮಾಡ್ತಿದ್ದ ಅಂದ್ರೆ ದನ ಕಾಯುವ ಕಾಯಕ ಮಾಡ್ತಿದ್ದ. ದನ ಕಾಯುವ ಕಾಯಕ ಮಾಡುವಂಥ ತುರುಗಾಹಿ ರಾಮಣ್ಣನಿಗೆ ದನ ಕಾಯುವ ಹುಡುಗನಿಗೆ ಹೋಗಿ ಬಸವಣ್ಣ ಕೈ ಮುಗಿದು ಶರಣು ಶರಣಾರ್ಥಿ ಅಂತ ಹೇಳಿ, ನೀ ದೊಡ್ಡ ಶರಣಪ್ಪ, ನೀ ದೇವ್ರದಿ ಅಂತಂದ. ತುರುಗಾಹಿ ರಾಮಣ್ಣಂದ, ನಾ ಹೆಂಗೆ ದೇವ್ರಾಗ್ತೀವ್ರಿ, ನಾವೆಲ್ಲ ದನ ಕಾಯೋರು ಅಂದ. ಅವಾಗ ಬಸವಣ್ಣವ್ರಂದ್ರೆ, ಇಲ್ಲ ಇಲ್ಲ ನೀನು ದೇವ್ರ. ಅವ ತುರುಗಾಹಿ ರಾಮಣ್ಣಂತಾನ, ನಾವು ದನ ಕಾಯೋವ್ರಿ, ದನ ಕಾಯೋರು ಹೆಂಗೆ ದೇವ್ರಾಗ್ತೀವಿ. ಬಸವಣ್ಣಂದ, ದೇವ್ರದನಲ್ಲ ಅವ ಜನ ಕಾಯ್ತಾನ, ನೀ ದನ ಕಾಯ್ತಿ, ವ್ಯತ್ಯಾಸ ಇಷ್ಟೇ, ಕಾಯೋರು ದೇವರಾಗ್ತಾರೆ, ಜನ ದನ ಪ್ರಶ್ನೆ ಇಲ್ಲ. ಅದಕ್ಕೆ ಕಾಯುವವರು ದೇವರಾಗ್ತಾರೆ. ಇಂಥದ್ದೇ ಒಂದು ಘಟನೆ ದೇವದುರ್ಗ ತಾಲೂಕಿನಲ್ಲಿ ನಡೀತು. ಒಂದು ಕೋತಿಗುಡ್ಡ ಅಂತ ಸಣ್ಣ ಹಳ್ಳಿಯಲ್ಲಿ ರಮೇಶ್ ಬಲ್ಲಿದನ್ನುವಂಥ ಒಂದು ಹುಡುಗ ದನ ಕುರಿ ಕಾಯ್ಕೊಂತಿದ್ದ. 12ರಿಂದ 15 ವರ್ಷದೊಳಗೆ. ಅವನು ಸಾಲಿಗೆ ಹೋಗಿಲ್ಲ, ಅಕ್ಷರ ಕಲ್ತಿಲ್ಲ. ಅಂಥ ಹುಡುಗನ್ನ ಬೆಂಗಳೂರಿನ ಒಂದು ಸಂಸ್ಥೆ ಹೆಡ್ ಹೆಲ್ಡ್ ಹೈ ಅವನು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತು. ಕರ್ಕೊಂಡೋಗಿ ಏನು ಮಾಡಿದ್ರು ಅಂದ್ರೆ ಇಂಗ್ಲೀಷ್ ಕಲಿಯಕ್ಕೆ ಹಚ್ಚಿದ್ರು. ನಾವೆಲ್ಲ ಇಂಗ್ಲೀಷ್ ಪೀರಿಯಡ್ ಇದ್ದರೂ ಹೊರಗೆ ಓಡಿ ಬರೋ ಮಂದಿ ನಾವು. ನಮಗೆ ದೊಡ್ಡ ಸಮಸ್ಯೆ ಅಂದ್ರೆ ಇಂಗ್ಲೀಷ್ ಅಂತ. ಸಾಲಿ ಕಲೀಲಾರ್ದ ದನ ಕಾಯ ಹುಡುಗನಿಗೆ ಹೋಗಿ ಕಮ್ಯುನಿಕೇಷನ್ ಸ್ಕಿಲ್ಸ್, ಸ್ಪೋಕನ್ ಇಂಗ್ಲೀಷು, ಬೇಸಿಕ್ ಕಂಪ್ಯೂಟರ್ ಕಲಿಸಿದ್ರು. ಸುಮಾರು 6 ತಿಂಗಳಿಂದ 1 ವರ್ಷದೊಳಗೆ ಒಟ್ಟ ಸಾಲಿ ಕಟ್ಟೆ ಹತ್ತಲಾರ್ದ ಹುಡುಗ ಇಷ್ಟು ಚಲೋ ಇಂಗ್ಲೀಷ್ನಾಗ ತಯಾರಾದ್ನಲ್ಲ. ಅವ ಈಗ ಹೆಂಗಾಗ್ಯಾನಂದ್ರೆ, ಈ BEd CET ಟೆಟ್ ಅಂತಿರ್ತೈತಿ, ಟೀಚರ್ ಆಗೋರಿಗೆ, KS ಆಗೋರಿಗೆ, IAS ಆಗೋರಿಗೆ, JEE ಹೋಗೋರಿಗೆ ಇಂಗ್ಲೀಷ್ ಹೇಳ್ಕೊಡ್ತಾನೆ. ಅವನೇ ರಮೇಶ್ ಬಲ್ಲಿದ್, ನಮ್ಮೆದುರಿಗಿದ್ದಾರವ್ರು. ಸಾಲಿ ಕಲೀಲಾರ್ದ ಮನುಷ್ಯ, ಸಾಲಿ ಕಟ್ಟಿ ಹತ್ತಲಾರ್ದ ಮನುಷ್ಯ ಇಷ್ಟು ಚಲೋ ಇಂಗ್ಲೀಷ್ ಕಲ್ತು ಇವತ್ತೆಲ್ಲರಿಗೆ ಇಂಗ್ಲೀಷ್ ಕಲಿಸ್ತಾ ಇದ್ದಾನೆ. ಸುಮಾರು 4ರಿಂದ 5 ಲಕ್ಷ ಮಕ್ಕಳ ಜೊತೆ ಸಂವಾದ ಮಾಡಿದ್ದಾನೆ. ಕರ್ನಾಟಕದಲ್ಲಿ ಹಳ್ಳಿಗಳಲ್ಲಿ ಮಕ್ಕಳಿಗೆ ಈ ಇಂಗ್ಲೀಷಿನ ಭಯ ಹೋಗಬೇಕು ಅಂತ ಸುಮಾರು 700 ಕಾರ್ಯಕ್ರಮಗಳನ್ನು ಮಾಡಿದ್ದಾನೆ. ಅಂಥ ವ್ಯಕ್ತಿ ಅಂದ್ರೆ ಶಾಲೆಯ ಕಟ್ಟೆ ಹತ್ತದೆ. ಇವತ್ತಿಗೂ ನಾ ಕೇಳಿದೆ, ನಿಂದು ಯಾವ್ದಾರ ಸರ್ಟಿಫಿಕೇಟ್ ಏನಾರ ಸಿಗ್ತಾವನೋ ಅಂತ. ಅದು ಸರ್ಟಿಫಿಕೇಟಿಗೆ ನಮಗೆ ಒಟ್ಟ ಬೆಟ್ಟಿನೇ ಇಲ್ಲರಿ ಅಜ್ಜರ, ನಮಗೂ ಅದಕ್ಕೂ ಅಂದವ. ಸರ್ಟಿಫಿಕೇಟ್ ಇಲ್ಲ, ಆದ್ರೆ ಭಾಳಷ್ಟು ಜನರಿಂದ ಸರ್ಟಿಫೈಡ್ ಆಗೈತೆ ಅವನಿಗೆ, ಇವ ಚಲೋ ಇಂಗ್ಲೀಷ್ ಮಾತಾಡ್ತಾನಂತೆ. ಅಂಥ ಒಬ್ಬ ಸಾಧಕ ನಮ್ಮೆದುರಿಗಿದ್ದಾನೆ. ನಮಗೆಲ್ಲ ಉತ್ತರ ಕರ್ನಾಟಕದ ಮಂದಿಗೆ ನಮ್ಮನ್ನು ಹಿಡ್ಕೊಂಡು ಹೇಳೋದು, ನಾವೆಲ್ಲ ಇಂಗ್ಲೀಷ್ ಪೀರಿಯಡ್ ಇದ್ದರೂ ಹೊರಗೆ ಬರ್ತಿದ್ವಿ ನಾವು. ನನಗೆ ಖಡಿ ಸರ್ ಅಂತಿದ್ರು ಇಲ್ಲಿ, SB ಖಡಿ ಅವ್ರು ಅಂತಂದು. ನಾವು ಒಟ್ಟ ಇಂಗ್ಲೀಷ್ ಪೀರಿಯಡ್ ಇತ್ತು ಅಂದ್ರೆ ಹೊರಗೆ ಓಡಿ ಬರ್ತಿದ್ದೆ. ಒಂದು ದಿವ್ಸ ನನ್ನ ಹಿಡಿದು, ಸ್ವಾಮಿ ನೀ ಕುಂದ್ರಬೇಕು, ನೀನು ಇಂಗ್ಲೀಷ್ ಪೀರಿಯಡ್ನಾಗಂತ ಕುಂದ್ರಿಸಿದ್ರು ನನಗೆ. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ನನಗೆ BA ಫೈನಲ್ ಇಯರ್ ಪಾಸ್ ಆದಮೇಲೆ ಒಂದು ಇಂಗ್ಲೀಷ್ ಸೆಂಟೆನ್ಸ್ ಫುಲ್ ಸ್ಟಾಪ್ ಬಂತು ಅಂದ್ರೆ ನೆಕ್ಸ್ಟ್ ಕ್ಯಾಪಿಟಲ್ ಬರಿಬೇಕು ಅನ್ನೋದು BA ಫೈನಲ್ ಇಯರ್ ಆಗಿಂದ ಗೊತ್ತಾಗೈತೆ ನಮಗೆ. ನಾವು ಹೆಂಗೆ ಇಂಗ್ಲೀಷ್ ಪಾಸ್ ಮಾಡಿದ್ವಿ ಗೊತ್ತಿಲ್ಲ, ಮತ್ತು ನಮ್ಮನ್ನು ಪಾಸ್ ಮಾಡಿದ ಟೀಚರು ಅಷ್ಟೇ ಶಾಣ್ಯರಿದ್ರೆ ಕಾಣ್ತೈತೆ. ಅವು ಒಟ್ಟ ಮಾಡಿ ದಬ್ಬಿದ್ರೆ ನಮಗವ್ರು ಅಷ್ಟು ದುಬಾರಿ ನಮಗದು. ನಮ್ಮ ಮಗಳ ಸರ್ ಅಂತಿದ್ರಿಲ್ಲ,
ಟಿ ವಿ ಮಗಳಾದ ಗುರುಗಳು ಅವರೊಂದು ತಮಾಷೆ ಹೇಳ್ತಿದ್ರು ನಮಗೆಲ್ಲ ಟ್ಯೂಷನ್ಗೆ ಹೋದಾಗ. ಒಂದು ಹುಡುಗಿತ್ತಂತ, ಅವನಿಗೆ ಭಾಳ ಕಷ್ಟಪಟ್ಟು ಸರ್ ಕಲಿಸ್ತಿದ್ರಂತ. ಅವನಿಗೆ ಎಲೆಕ್ಟ್ರಿಸಿಟಿ ಅನ್ನಂತ ಕಲಿಸ್ತಿದ್ರು, ಅವನಿಗೆ ಅನ್ಲಿಕ್ಕೆ ಬರ್ತಿದ್ದಿಲ್ಲ. ಅವ ಬರೀ ಎಲೆಕ್ಟ್ರಿಕಿಟಿ ಅಂತಿದ್ದವ. ಅವ ಮಾಸ್ತರ್ಗೆ ಒಂದು ದಿವಸ ಬಜಾರ್ದಾಗ ಅವ್ರ ಅಪ್ಪ ಭೇಟಿಯಾದ. ನಿಮ್ಮ ಹುಡುಗಗೆ ಎಷ್ಟು ಸಲ ಹೇಳ್ತೀನಿ ರೀ ಎಲೆಕ್ಟ್ರಿಸಿಟಿ ಅನ್ನಂತಂದು, ಅವ ಬರೀ ಎಲೆಕ್ಟ್ರಿಕಿಟಿ ಅಂತಂದು ಹೇಳಬಾರ್ದನ್ನು ನೀವು. ಸರ್ ಅವನಿಗೆ ಕೆಪಾಕಿಟಿನ ಅಷ್ಟ ಐತಿ ಬಿಡ್ರಿ ಅಂದವ್ರ ಅಪ್ಪ. ಅವನಿಗೆ ಕೆಪಾಕಿಟಿನ ಅಷ್ಟ ಐತಿ, ನೀವ್ಯಾಕೆ ತಲೆ ಕೆಡಿಸ್ಕೊಂತೀರ ಅದ್ರ ಬಗ್ಗೆ. ಅವ ಮಾಸ್ತರ್ ಹೋವಾರ್ದ, ಇದು ಹಿಂಗಾದ್ರೆ ಚಲೋ ಆಗೋದಿಲ್ಲ ಅಂತ ಅವ್ರ ಅಜ್ಜಿಗೆ ಹೋದ. ಅವ್ರ ಅಜ್ಜಿಗೆ ಹೋಗಿ ಭೇಟಿಯಾಗಿ ಹೇಳ್ದ, ಅಲ್ರಿ ಮತ್ತು ನಿಮ್ಮ ಅಮ್ಮಗ ನೋಡಿದ್ರೆ ಎಲೆಕ್ಟ್ರಿಕಿಟಿ ಅಂತಾನ, ನಿಮ್ಮ ಮಗ ನೋಡಿದ್ರೆ ಕೆಪಾಕಿಟಿ ಅಂತಾನ, ಇವ್ರಿಗೆ ನೀವರ ಹೇಳ್ಬೇಕಲ್ಲ. ಸರ್ ಅವು ಮಳ್ಳದವು, ಎಂದೂ ಯೂನಿವರ್ಸಿಟಿ ಕಟ್ಟಿನೇ ಹತ್ತಿಲ್ಲ, ಅವಕ್ಕೇನು ಗೊತ್ತಾಕೈತಂದ. ಅವು ಒಂದು ದಿವಸ ಯೂನಿವರ್ಸಿಟಿ ಕಟ್ಟಿ ಹತ್ತಿದ್ರೆ ಗೊತ್ತಾಕೈತೆ ಅವು. ಅವು ಮಾಸ್ತರ್ ಅಂದ, ಈ ಊರು ಖಾಲಿ ಮಾಡೋದ ಬೇಷ್ ಅಂದವು. ಏನಾದರೂ ಮಾಡಿ ಕೊನೆಗೆ ಇವ್ರ ದುರ್ದೈವಕ್ಕೆ ಅವ್ರು ಮುತ್ತಜ್ಜ ಬದುಕಿದ್ದ. ಅವನಿಗೆ ಹೋಗಿ ಭೇಟಿ ಆದ. ಹೋಗಿ ನಮಸ್ಕಾರ ರೀ ಯಜಮಾನ್ರೇ ಸಾವ್ಕಾರ. ಅವ ಕೈ ನಡುಗ್ತಿತ್ತು, ಮುದಕ್ಕೆ ವಯಸ್ಸಾಗಿತ್ತು 110 ವರ್ಷ. ನಿಮ್ಮ ಮೊಮ್ಮಗನಿಗೆ ಕಲಿಸ್ತೀನಿ ಇಂಗ್ಲೀಷ, ಅವ ಎಲೆಕ್ಟ್ರಿಕಿಟಿ ಅಂತಾನ. ಮರಿಮೊಮ್ಮಗ ನಿಮ್ಮ ಮೊಮ್ಮಗ ಕೆಪಾಕಿಟಿ ಅಂತಾನ, ನಿಮ್ಮ ಮಗ ನೋಡಿದ್ರೆ ಯೂನಿವರ್ಸಿಟಿ ಅಂತಾನ. ಇದನ್ನೇನು ಮಾಡಬೇಕು? ಅವ ಕೈ ನಡುಗಿಸ್ಕೊಂತ ಕೈ ಮುಗಿದು ಹೇಳಿದಂತ, ನೋಡ್ರಿ ಸರ, ಊರಾಗ ನಮ್ಮದೊಂದು ದೊಡ್ಡ ಮನೆತನ ಇದು. ಅವ ಎಲೆಕ್ಟ್ರಿಕಿಟಿಯರ ಅನ್ನಲಿ, ಅವ ಕೆಪಾಕಿಟಿಯರ ಅನ್ನಲಿ, ಅವ ಯೂನಿವರ್ಸಿಟಿಯರ ಅನ್ನಲಿ, ದಯವಿಟ್ಟು ಇದು ಪಬ್ಲಿಕಿಟಿ ಮಾತ್ರ ಮಾಡೋಕ್ಕೆ ಹೋಗ್ಬೇಡ್ರಿ. ಈ ವಿಷಯ ಊರಾಗ ಒಟ್ಟು ಪಬ್ಲಿಕಿಟಿ ಮಾಡಬೇಡ್ರಿ. ಅವ ಮಸ್ತರ್ ಅಂದ, ಇವ್ರ ಕಿಟಿಕಿಟಿನೇ ಬೇಡ ಅಂದವ. ಅಂದ್ರೆ ನಮಗೆ ಉತ್ತರ ಕರ್ನಾಟಕದೊಳಗೆ ಎಷ್ಟು ಇಂಗ್ಲೀಷ್ ದುಬಾರಿ ಐತಿ. ಇಂಥದ್ರೊಳಗೆ ಒಟ್ಟ ಸಾಲಿ ಕಲ್ತವ್ರದ ಸಮಸ್ಯೆ ನಮಗಿದು. ಸಾಲಿ ಕಲೀಲಾರ್ದ ಹುಡುಗ ಇಂಗ್ಲೀಷ್ ಕಲಿತು, ಕಂಪ್ಯೂಟರ್ ಕಲಿತು ಇವತ್ತು KS ಮತ್ತು IAS ಓದುವ ಹುಡುಗರಿಗೆ ಟ್ಯೂಷನ್ ಕ್ಲಾಸ್, ಸ್ಪೋಕನ್ ಇಂಗ್ಲೀಷ್, ಗ್ರಾಮರ್ ಹೇಳ್ತಾ ಇದ್ದಾನಲ್ಲ, ಇದು ಒಂದು ಸಾಧನೆ. ರಮೇಶ್ ಬಲ್ಲಿದವರು. ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ನಾವೇನು ಹೇಳ್ತೀವಿ ಅಂದ್ರೆ ಡೂ ಆರ್ ಡೈ. ಹೌದಲ್ಲ? ಡೂ ಆರ್ ಡೈಯಲ್, ಮಾಡು ಇಲ್ಲವೇ ಮಡಿ ಅಂತ ನಾವು ಹೇಳ್ತೀವಿ. ಹಂಗಲ್ಲ, ಡೂ ಆರ್ ಡೈ ಅಲ್ಲ, ಡೂ ಬಿಫೋರ್ ಡೈ. ಇದು ಕಲಿಬೇಕಾಗಿದ್ದು ನಾವು. ಡೂ ಸಮಥಿಂಗ್ ಬಿಫೋರ್ ಯು ಡೈ. ಅಂಥ ಒಂದು ಸಾಧನೆಯನ್ನು ಮಾಡಿರುವಂಥ ರಮೇಶ್ ಬಲ್ಲಿದವರಿಗೆ ಹಡಗಲಿಯ ಪೂಜ್ಯರು ಗೌರವಿಸ್ಬೇಕು. ಹೃದಯ ಕಲಕುವಂಥ ಒಂದು ಘಟನೆ. ಹೋದ ವರ್ಷ ಜನವರಿ ತಿಂಗಳಲ್ಲಿ ಬಾನಾಪುರ ಹತ್ತಿರ ಒಂದು ಆಕ್ಸಿಡೆಂಟ್ ಆಯಿತು. ಆ ಆಕ್ಸಿಡೆಂಟ್ನಲ್ಲಿ ಒಬ್ಬ ಯುವಕ, ಅವನ ದವಾಖಾನೆಗೆ ಕರ್ಕೊಂಡು ಹೋದರು. ಹಿ ವಾಸ್ ಇನ್ ಕೋಮಾ. ಕೆಲವು ದಿವಸಗಳಾದ ಮೇಲೆ ಸುಚಿರಾಯು ಆಸ್ಪತ್ರೆಯಲ್ಲಿ ವೈದ್ಯರು ಹೇಳಿದರು ಬ್ರೈನ್ ಡೆಡ್ ಆಗಿದೆ ಅಂತ. ಹರಿಯದ ಮಗ ಗ್ರಾಮ ಪಂಚಾಯಿತಿ ಪ್ರೆಸೆಂಟ್ ಮೆಂಬರ್ ಇದ್ದ. ಆಕ್ಸಿಡೆಂಟ್ ಆಯಿತು ಅಂದ್ರೆ ನಿಮ್ಮ ಮಗ ಬದುಕೋದಿಲ್ಲ ಅಂತ. ಆವಾಗ ತಾಯಿ, ಅವ್ರ ಮನೆಯ ಮಕ್ಕಳು ಎಲ್ಲರೂ ಕೂಡಿ ಒಂದು ನಿರ್ಣಯ ಮಾಡಿದ್ರು. ಅವರು, ನಮ್ಮ ಮಗ ಅಂತೂ ಸಾಯ್ತಾನೆ, ಬದುಕೋದಿಲ್ಲ, ಮುಂದೇನು ಮಾಡಬೇಕು? ತಾಯಿ ಮತ್ತು ಅವರ 4 ಜನ ಮಕ್ಕಳು ಕೂಡಿ ಅವ್ರೇನು ಮಾಡಿದ್ರು ಅಂದ್ರೆ, ಬ್ರೈನ್ ಡೆಡ್ ಆದಮೇಲೆ ಮನುಷ್ಯ ಬದುಕೋದಿಲ್ಲ, ನನ್ನ ಮಗ ಬದುಕೋದಿಲ್ಲ ಅಂತ ತಿಳ್ಕೊಂಡು ತಾಯಿ, ಫಕೀರಮ್ಮ ಮತ್ತು ಅವರ ಸಹೋದರರು ಕೂಡಿ ತಮ್ಮ ಸಹೋದರನ ಅಂಗಾಂಗಗಳನ್ನು ದಾನ ಮಾಡಲಿಕ್ಕೆ ಒಪ್ಪಿಗೆ ಕೊಟ್ಟರು. ಅವರೆಲ್ಲ ದಾನ ಮಾಡಿದ್ರು. ಇದು ಎಲ್ಲಿಂದ ಅಂತ ಕೇಳಿದ್ರೆ ಅವ್ರು ಹೇಳಿದ್ದೊಂದು ಮಾತು, ನಾವು ಹಿಂದಿನ ವರ್ಷ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಅಂಗಾಂಗ ದಾನ ಜಾಗೃತಿ ಮಾಡಿದ್ವಿ.
ಆ ಅಂಗಾಂಗ ದಾನ ಜಾಗೃತಿಯ ಪ್ರತಿಫಲವಾಗಿ ಅದರಿಂದ ಸ್ಫೂರ್ತಿ ಪಡೆದು ಈ ನಿರ್ಧಾರವನ್ನು ನಾವು ತೆಗೆದುಕೊಂಡ್ವಿ ಅಂತ. ಅವ್ರ ಹೆಸರು ಕಿನ್ನಾಳದ ಮಲ್ಲಪ್ಪ ಹುದ್ದಾರ್ ಅವರು. ಅವರು ತೀರ್ಕೊಂಡ್ರು ಜೀರೋ ಟ್ರಾಫಿಕ್ನೊಳಗೆ ಬೆಂಗಳೂರು, ಮಂಗಳೂರು, ಬೆಳಗಾವಿ ಮತ್ತು ಹುಬ್ಬಳ್ಳಿಗೆ ಅವರ ಅಂಗಾಂಗಗಳನ್ನು ತಗೊಂಡು ಹೋಗಿ ಆತನ ಸಾವಿನಲ್ಲಿಯೂ 4 ಜನರಿಗೆ ತಾನು ಜೀವಂತವಾಗಿಟ್ಟ ವ್ಯಕ್ತಿ ಮಲ್ಲಪ್ಪ ಹುದ್ದಾರ್. ಅದಕ್ಕೆ ಇದ್ರ ಬಗ್ಗೆ ಒಂದು ಸಾಮಾಜಿಕ ಜಾಗೃತಿ ನಮ್ಮಲ್ಲಿ ಬರಬೇಕು. ಇದ್ರ ಬಗ್ಗೆ ಒಂದು ಸಾಮಾಜಿಕ ಜಾಗೃತಿ ಇದು ಬರಬೇಕು ನಮ್ಮಲ್ಲಿ. ಏನು ಅಂದ್ರೆ ನೇತ್ರದಾನ ಇರಬಹುದು, ರಕ್ತದಾನ ಇರಬಹುದು, ಅಂಗಾಂಗ ದಾನಗಳಿರ್ಬೋದು. ಈ ದಾನದ ಬಗ್ಗೆ ಕಲ್ಪನೆ ಇರಬೇಕು ನಮಗೆ. ನಿಮಗೆಲ್ಲ ಗೊತ್ತದವಿಲ್ಲ, ಶ್ರಮದಾನ ಗೊತ್ತೈತಿ, ಅನ್ನದಾನ ಗೊತ್ತೈತಿ, ವಿದ್ಯಾದಾನ ಗೊತ್ತೈತಿ. ನಮ್ಮ ಹಿರಿಯರಿಗೆ ಕೇಳಿರಿಲ್ಲ, ಇದನ್ನೆಲ್ಲ ಎದಕ್ಕೆ ಮಾಡಬೇಕು ಅಂದ್ರೆ ಪುಣ್ಯ ಬರ್ತೈತಿ ಮಾಡ್ರಿ ಅಂತಿದ್ರು. ಅನ್ನದಾನ ಗೊತ್ತೈತಿ, ವಿದ್ಯಾದಾನ ಗೊತ್ತೈತಿ, ಶ್ರಮದಾನ ಗೊತ್ತೈತಿ. ಇವು ಮಾಡಿದ ಮೇಲೆ ಪುಣ್ಯ ಬರ್ತೈತಿ ನಿಮಗೆ ಎಲ್ಲರಿಗೆ ಇನ್ನೊಂದು ದಾನ ಪಕ್ಕ ಗೊತ್ತೈತಿ, ಮತದಾನ ಗೊತ್ತೈತಿ ಇಲ್ಲ. ಆದ್ರೆ ಇದರ ದಾನದ ವಿಶೇಷ ಏನಂದ್ರೆ, ನೀವು ಅನ್ನದಾನ, ವಿದ್ಯಾದಾನ, ನೇತ್ರದಾನ, ದೇಹದಾನ, ಅಂಗಾಂಗ ದಾನ ಮಾಡದ ಮೇಲೆ ಪುಣ್ಯ ಫಲ ಸಿಗ್ತೈತಿ. ಆದ್ರೆ ಮತದಾನದ ಹಂಗಲ್ಲ, ಫಲ ಕೊಟ್ಟ ಮೇಲೆ ನೀವು ಅದನ್ನು ದಾನ ಮಾಡ್ತೀರಿ. ಇದು ಅದ್ರ ವ್ಯತ್ಯಾಸ ಅಷ್ಟ. ದಾನಿಯಾಗಬೇಕು ಅಂತ ಅದಕ್ಕೆ ಅವರ ಸಹೋದರರು ಮತ್ತು ಆ ತಾಯಿ ತನ್ನ ಮಗನ ಸಾವು ಎದುರಿಗಿದ್ರು ಸಹಿತ, ಅವ ಸಾಯ್ತಾನನ್ನುವ ಸತ್ಯ ಗೊತ್ತಿದ್ರು ಸಹಿತ, ನನ್ನ ಮಗ ಸತ್ರು ಅವ ಸಾಯ್ತಾನನ್ನುವ ಸತ್ಯ ಗೊತ್ತಿದೆ, ಆದರೆ ನನ್ನ ಮಗ ಸತ್ರು 4 ಜನ ಮಕ್ಕಳು ಬದುಕಬೇಕನ್ನುವ ನಿರ್ಧಾರ ಅವರ ಕುಟುಂಬ ತಗೊಂತಲ್ಲ, ಅದು ಬಹಳ ದೊಡ್ಡ ನಿರ್ಧಾರ. ಅವರಿಗೆ ಗೌರವಿಸಬೇಕು ಮತ್ತು ಇಂಥ ಕಾರ್ಯಗಳು ನಮ್ಮ ಸಮಾಜದಲ್ಲಿ ಸ್ಫೂರ್ತಿಯಾಗಬೇಕು. ಅಂಥ ತಾಯಿಗೆ ಹಡಗಲಿ ಪೂಜ್ಯರು ಗೌರವಿಸ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾರೆ. ಆ ತಾಯಿಗೆ ಮತ್ತು ಆ ಕುಟುಂಬಕ್ಕೆ ತಮ್ಮದೊಂದು ಹೃದಯ ತುಪ್ಪಿ ಒಂದು ಚಪ್ಪಾಳೆ ತಟ್ಟಿ ಆಮೇಲೆ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು ಕಿನ್ನಾಳದ ಬಗ್ಗೆ. ಅಲ್ಲೊಂದು ಗೆಳೆಯರು, ಒಂದು ಗಾಮನಗಟ್ಟಿ ಗೆಳೆಯರ ಬಳಗ ಅಂತ ಮಾಡ್ಕೊಂಡಾರ. ಅಂದರೆ ಯುವಕರಿಗೆ ಸುಮ್ಮನೆ ಸ್ಫೂರ್ತಿ ಆಗಲಿ ಅಂತ ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ. ಅವ್ರ ಮೊನ್ನೆ ಗಣಪತಿ ಹಬ್ಬದೊಳಗೆ ಗಣಪತಿ ಇಟ್ಟರು, ಊರಾಗೆಲ್ಲ ಗಣಪತಿ ಪಟ್ಟಿ ಕೊಟ್ಟರು. ಈಗ ನೀವು ಮಾಡ್ತೀವಿ ಗಣಪತಿ ಕೂಡಿಸ್ಬಾರ್ದಂತಲ್ಲ, ಅವ ಗಣಪತಿ ಅಂತ ನನಗೆ ಜಲ್ದಿ ಹೋಗ್ಬೇಕಪ್ಪ, ಇವ್ರನ್ನ ಕುಣ್ಯಾದು ನೋಡಿದ್ರೆ ಒಲ್ಲೆ ಅಂತ ನಾವು ಅಷ್ಟು ಕುಣ್ಯಾದಕ್ಕೆ ಬೇಡ ಅನ್ನೋದಿಲ್ಲ. ಆದರೆ ನಾವು ಗಣಪತಿ ಇಟ್ಟು ಏನೇನು ಮಾಡಬಾರ್ದು, ಲಕ್ಷ್ಮಿ ಇಟ್ಟಿವಿ, ಆಕೆ ಮುಂದೆ ಇಸ್ಪಟ್ಟಾಡ್ತೀವಿ, ಗಣಪತಿ ಇಟ್ಟಿವಿ, ಅವನ ಮುಂದೆ ಕುಣಿತೀವಿ. ಆದರೆ ನಿಮಗೆ ಒಂದು ಬಹಳ ಸ್ಫೂರ್ತಿದಾಯಕ ವಿಷಯ, ಕಿನ್ನಾಳದ ಗಾಮನಗಟ್ಟಿ ಆ ಗೆಳೆಯರ ಬಳಗ ಗಣಪತಿ ಇಟ್ಟರು, ವಿಸರ್ಜನೆನೂ ಮಾಡಿದ್ರು. ಬಂದ ಪಟ್ಟಿಯೊಳಗೆ ಅವರು ಕುಣಿಲಿಲ್ಲ, ಉಳಿದ ಪಟ್ಟಿಯೊಳಗೆ ಊರಿಗೆ ರಸ್ತೆ ಇಲ್ಲ ಅಂತ ತಿಳ್ಕೊಂಡು ಊರಿಗೆ ರಸ್ತೆ ಮಾಡಿಸಿದ್ರ ಎಲ್ಲ ಯುವಕರು. ಅದರಲ್ಲಿ ಇವರು ಒಬ್ಬರು ಸದಸ್ಯರಿದ್ದರು, ಅವ್ರ ತಾಯಿಯವರು. ತಮಗೆಲ್ಲ ಧನ್ಯವಾದ.